ರೀ, ನೀವ್ ಹುಷಾರಾಗಿದ್ದೀರಾ ಅಲ್ವಾ? ಯಾಕೆ ಪ್ರಿಯಾ ಹಾಗೆ ಕೇಳ್ತಾ ಇದೀಯಾ? ಮತ್ತೆ ನಾನ್ ಬೆಳಗ್ಗೆಯಿಂದ ಅಷ್ಟ್ ಸತಿ ಕಾಲ್ ಮಾಡಿದೀನಿ, ನೀವ್ ರಿಸೀವೇ ಮಾಡ್ಲಿಲ್ಲ, ಮೆಸೇಜ್ಗೂ ರಿಪ್ಲೈ ಇಲ್ಲ. ಅತ್ತೆ, ಈ ಶ್ರೀಕಂಠು ನಿಜವಾಗ್ಲೂ ಮನುಷ್ಯನ ಅತ್ತೆ? ಪಾಪ ಅಮ್ಮಗೆ ಹೇಗೆಲ್ಲ ಹೊಡೆದು ನಂದಣ್ಣನ್ಗೂ ಹೊಡ್ತಾ ಬಿತ್ತಲ್ಲ ಅತ್ತೆ. ಅಲ್ಲ, ಏನಾಗಿದೆ ಇವನ್ಗೆ? ನನ್ ಮಕ್ಳಿಬ್ರು ಊರೊತ್ತು ದ್ವೇಷ ದ್ವೇಷ ಅಂತ ಹೇಳ್ಕೊಂಡು ಆ ಶ್ರೀಕಂಠನ ಕಣಕಣದಲ್ಲೂ ದ್ವೇಷನೇ ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ಅವ್ನ್ ಮೃಗ ಆಗ್ಬಿಟ್ಟಿದ್ದಾನೆ. ನನ್ ಮಗ ಬದ್ಲಾಗ್ತಾ ಇದ್ದಾನೆ ಅಂತ ನನಗೂ ಚೂರು ಸಮಾಧಾನ ಇತ್ತು. ಮತ್ತೆ ಇವತ್ತು ಶ್ರೀಕಂಠ ಸೂರ್ಯನಲ್ಲಿರೋ ದ್ವೇಷನ ಬಡ್ದು ಹಬ್ಬಿಸ್ಬಿಟ್ಟ, ಎಲ್ಲ ಹಾಳು ಮಾಡ್ಬಿಟ್ಟ. ಅತ್ತೆ, ಅಮೂಲ್ಯ ನನ್ನ ಹತ್ರ ಎಷ್ಟು ಮಾತಾಡಕ್ ಪ್ರಯತ್ನ ಪಟ್ರು ನಾನು ಅವನ ಮೇಲೆ ಸಿಟ್ಟಿಂದ ಒಂದು ಮಾತಾಡಿರ್ಲಿಲ್ಲ ಅತ್ತೆ. ಆದ್ರೆ ಇವತ್ತು ನನ್ನನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದು ಎಷ್ಟೆಲ್ಲ ಆರೈಕೆ ಮಾಡಿದ್ಲು. ಅಮ್ಮ, ನನ್ನ ಹತ್ರ ಮಾತಾಡು, ಒಂದೇ ಒಂದ್ಸಲ ನನ್ನ ಹತ್ರ ಮಾತಾಡಮ್ಮ ಅಂತ ಬೇಡ್ಕೊಂಡು ಅತ್ತೆ. ನನ್ ಮನ್ಸು ಕರಗ್ಲಿಲ್ಲ, ನನ್ ಕಲ್ ಮಾಡ್ಕೊಂಡೇ ಇದ್ದೆ. ಆದ್ರೆ ಈ ಶ್ರೀಕಂಠ ಬಂದು ಹೇಗೆಲ್ಲ ಮಾಡ್ಬಿಟ್ನಲ್ಲ ಅತ್ತೆ. ನನ್ನ ಅಮೂಲ್ಯನ ಮೊದ್ಲೇ ಕಳಿಸ್ಬಿಡ್ಬೇಕಾಗಿತ್ತು. ನೋಡಿ ಈಗ ಎಷ್ಟೆಲ್ಲ ದೊಡ್ಡ ಗಲಾಟೆ ಆಯ್ತು. ಮಗಳು ಮದ್ವೆ ಆಗಿ ಮೊದ್ಲೇ ಸಲ ಮನೆಗ್ ಬಂದಾಗ ಹೊಡೆಸ್ಕೊಂಡು ಹೋಗಂಗಾಯ್ತು. ಹೆಣ್ಣು ಎಲ್ಲಾನು ತಡ್ಕೋತಾಳೆ, ಆದ್ರೆ ತನ್ನ ಕರಳು ಬಳ್ಳಿಗೆ ನೋವಾದ್ರೆ ಮಾತ್ರ ತಡ್ಕೊಳಲ್ಲ. ಇಷ್ಟು ದಿನ ಅಮ್ಮ ಬಂದು ಎಷ್ಟು ಕೇಳ್ಕೊಂಡ್ರು ನೀನ್ ಮಾತಾಡ್ತಾನೆ ಇರ್ಲಿಲ್ಲ. ಈಗ ಅವಳು ನಮ್ ಕಡೆ ನೋಡ್ತಾಳ, ನೀನ್ ಮಾತಾಡ್ಸ್ಬೇಕಂದ್ರು ಆಗಲ್ಲ ಕಣೆ. ನನ್ಗೇನು ಅವಳ ಜೊತೆ ಮಾತಾಡ್ಬೇಕು ಅಂತ ಅನಿಸ್ಲಿಲ್ಲ. ಆದ್ರೆ ಮೊದಲನೇ ಸಲ ಅವ್ರ ಮನೆಗ್ ಬಂದಾಗ ಹೊಡೆಸ್ಕೊಂಡು ಹೋದ್ನಲ್ಲ, ಸ್ವಲ್ಪ ನೋವಾಯ್ತು. ಎಷ್ಟೇ ಆದ್ರೂ ನಾನು ಹೆತ್ ಮಗಳಲ್ವಾ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಕಿರ್ಚೆ ಇದ್ದಾಳಲ್ಲ. ನೀನ್ ಅಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಆರೈಕೆ ಮಾಡ್ತಿದ್ದೆ ಹಾಗೆ ಅವಳು ಆರೈಕೆ ಮಾಡ್ತಾಳೆ. ನಿನ್ ಗಿರಿಶ ಮೇಲೆ ನಂಬಿಕೆ ಇದೆ ತಾನೆ? ಇದೆ ಅತ್ತೆ. ಹಾಗಿದ್ರೆ ಸಮಾಧಾನವಾಗಿ ಶ್ರೀಕಂಠ ನಮ್ಮಪ್ಪಂಗೆ ಹೇಗ್ ಹೊಡಿತಾನೆ? ನಿನ್ ಮನುಷ್ಯನ ಮೃಗನ? ಬ್ಯಾಟ್ರಿ, ನಿನ್ ಮಾವ ನನ್ ಕೆಲ್ಸ ನೋಡಿ ಸಬಾಸ್ ಅನ್ಬೇಕು. ಇರೋ ನಿಮಿಷ ಕಾಲ್ ಮಾಡ್ದೆ. ರಕ್ಷಾ, ಯಾಕೆ ಹೇಳ್ತಿದ್ಯಾ? ನಾನು ಹೇಳ್ತಿರ್ಲಿಲ್ಲಪ್ಪ. ಸುಮ್ನೆ ಸುಳ್ಳು ಯಾಕೆ ಹೇಳ್ತಿದ್ಯಾ? ನಿನ್ ಕಣ್ಣನ್ ಚಲ್ಲಿ ಹಾಗೆ ಕಣ್ಣೀರಿದೆ. ಏನಕ್ಕೆ ಕಳ್ತಿದೆ ಹೇಳು? ಏನಾಯ್ತು? ತಂಗಿನ ಇಂಟ್ರಾಗೇಷನ್ ಮಾಡ್ತಿದ್ಯಾರಾ? ಅಣ್ಣ, ಒಬ್ಳೆ ಕುತ್ಕೊಂಡು ಅಳ್ತಿದ್ಲು. ನಾನು ನೋಡಿದ ತಕ್ಷಣ ಕಣ್ಣೀರು ಓಡಿಸ್ಕೊಂಡು ಎದ್ದೋದ್ಲು. ಯಾಕೆ ಅಂತ ಕೇಳಿದ್ರೆ ಏನು ಮಾತಾಡ್ತಾನೆ ಇಲ್ಲ. ರಕ್ಷಾ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ಹೇಳು ರಕ್ಷು, ಏನೇ ಇದ್ರು ನಿಮ್ಮ ಅಣ್ಣಂದ್ರ ಹತ್ರ ಹೇಳ್ಕೋಬೋದಲ್ಲ. ಏಯ್, ನೀನ್ ಯಾರನ್ನಾದ್ರೂ ಲವ್ ಗಿವ್ವು ಅಂತ? ಅದೆಲ್ಲ ಏನು ಇಲ್ಲ ಅಣ್ಣ. ಮತ್ತೇನೆ ನಿನ್ ಪ್ರಾಬ್ಲಮ್ಮು? ಈ ತರ ಹಿತ್ಲಲ್ಲಿ ಕುತ್ಕೊಂಡು ಅಳ್ತಿದ್ಯಲ್ಲ, ಏನಾಯ್ತು? ಅದು ಆ ವಿಷಯನ ನಿಮಗ್ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಏನು? ನಮಗ್ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದಾರ? ನಮ್ 3 ಜನದಿಂದ ವಿಷಯ ಮುಚ್ಚಿಡ್ತಿದ್ದೀರಾ ಅಂದ್ರೆ ವಿಷಯ ಏನೋ ಸೀರಿಯಸ್ ಆಗಿದೆ. ಆ ವಿಷಯ ಏನೇಳು? ನಂಗೆ ಗೊತ್ತಾಗೋವರೆಗೂ ನಾವು ಬಿಡಲ್ಲ. ಅದು ಏನಂದ್ರೆ, ಆ ಅಮೂಲ್ಯ ಅವಳ ಅಮ್ಮನ ಹತ್ರ ಮಾತಾಡ್ಬೇಕು ಅಂತ ಸೂರ್ಯಕಾಂತ್ ಮನೆಗೆ ಹೋಗಿದ್ಲು.
ಆಗ ಶ್ರೀಕಂಠ ಅವಳ ಜುಟ್ಟು ಹಿಡ್ದು ಹೊಡೆದು ಮನೆಯಿಂದ ತಳ್ಳಕ್ಕೆ ಅಂತ ನೋಡಿದಾಗ ಅಪ್ಪ ಅದನ್ನ ತಡಿಯಕ್ ಹೋದ್ರು. ಆಗ ಆ ಶ್ರೀಕಂಠ ಅಪ್ಪನ ಮೇಲೆನೆ ಕೈ ಮಾಡ್ಬಿಟ್ಟ ಅಣ್ಣ. ಏನ್ ಹೇಳ್ತಿದ್ಯಾ? ಆ ಶ್ರೀಕಂಠ ನಮ್ಮ ಅಪ್ಪ ಹುಡ್ದ. ಹೌದಣ್ಣ. ಇದನ್ ಯಾಕೆ ನಮ್ಗೆ ಹೇಳಿಲ್ಲ? ಅದು ಈ ವಿಷಯ ನಿಮಗೆ ಹೇಳಿದ್ರೆ ನೀವ್ ಇನ್ನೊಂದ್ ದೊಡ್ಡ ಅನಾಹುತ ಮಾಡ್ತೀರಾ ಅಂತ ಅಪ್ಪ ಹೇಳ್ಬಾರ್ದು ಅಂದ್ರು. ಅದಕ್ಕೆ ಸುಮ್ನಾದೆ. ಆದ್ರೆ ನಂಗೆ ನಿನ್ನೆಯಿಂದ ಸಮಾಧಾನನೇ ಇಲ್ಲ ಅಣ್ಣ. ಆ ಶ್ರೀಕಂಠನ ನಾನೇ ಸಾಯಿಸ್ಬಿಡೋಣ ಅನಿಸ್ತಾ ಇದೆ. ನಿಮಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ ಅಂತ ಭಯ ಪಟ್ಟೆ. ಇವತ್ತು ಸತ್ತ ನನ್ನ ಮಗ ಅವನು. ಕೇಶವ, ಚಿಕ್ಕು, ಸ್ವಲ್ಪ ತಡೀರಿ. ನನ್ನ ಮಾತು ಕೇಳಿ. ಯಾಕಣ್ಣ ನಮ್ಮನ್ನು ತಡಿತಾ ಇದೀಯಾ? ನೀನು ಅಪ್ಪನ ತರ ಶಾಂತಿ ಪಾಠ ಹೇಳೋದು ಕೊಟ್ಟಿದ್ಯಾ. ನೀನಿವತ್ತೇನೇ ಪಾಠ ಹೇಳಿದ್ರು ಕೇಳೋ ಪರಿಸ್ಥಿತಿ ನಾವಿಲ್ಲ. ಅವನು ನನ್ನ ಮೇಲೆ ಕೈ ಮಾಡಿದಾಗ್ಲೂ ಸುಮ್ಮನೆ ಇದ್ದೆ ಅಣ್ಣ. ಇವಾಗ ಕೈ ಮಾಡಿರೋದು ಅಪ್ಪನ ಮೇಲೆ. ನೀನ್ ಸುಮ್ಮನೆ ಇದ್ರು ನಾನು ಕೇಶವಣ್ಣ ಅಂತೂ ಅನ್ನೋ ಒಂದು ಗತಿ ಕಾಣಿಸ್ತೀವಿ. ಇಷ್ಟು ದಿನ ಅಪ್ಪನಿಗೋಸ್ಕರ ವಿಷ್ಣುವಿನ ತಾಳ್ಮೆ ಇತ್ತು. ಅದೇ ಅಪ್ಪನಿಗೆ ಹೀಗೆ ಮಾಡಿದಾನೆ ಅಂದಮೇಲೆ ನರಸಿಂಹನ ಕೋಪ ಬರ್ದಲೇ ಇರತ್ತಾ? ಅವನು ಹೊಡೆದಿರೋ ಒಂದ್ ಏಟಿಗೆ 100ರಷ್ಟು ಬೆಲೆ ಕಟ್ಬೇಕು. ಡಾಕ್ಟ್ರ್ ಏನಂದ್ರು? ಎಷ್ಟು ದಿನ ಬೇಕೋ ಇದು ಹುಷಾರಾಗಕ್ಕೆ? ಮಿನಿಮಮ್ ಅಂದ್ರೂ 3 ವಾರ ರೆಸ್ಟ್ ಬೇಕಂತೆ ಅಪ್ಪ. 3 ವಾರನ? ಅಲ್ಲ, ಮದ್ವೆ ಬೇರೆ ಇದೆ. ಇಂಥ ಟೈಮಲ್ಲಿ ಹೀಗಾಗೋಯ್ತಲ್ಲ. ನಂದಣ್ಣ, ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಮದ್ವೆ ನಿಶ್ಚಯ ಆಗ್ತಿದ್ದಂಗೆ ಮಧುಮಗನ್ಗೆ ಹಿಂಗಾಗಿದೆಯಲ್ಲ. ಮಾಧವನ್ನ ನಾವ್ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ ನಂದಣ್ಣ. ತಾನಾಯ್ತು ತನ್ ಪಾಡಾಯ್ತು, ಯಾರ್ ತಂಟೆಗೂ ಹೋದವನೇ ಅಲ್ಲ ಅವನು ಪಾಪ. ಅಂತ ಹುಡುಗನ್ಗೆ ಹೀಗಾಗಿದೆ ಅಂದ್ರೆ ಇದು ಯೋಚನೆ ಮಾಡ್ಬೇಕಾರ ವಿಷಯ ಅಲ್ವಾ ನಂದಣ್ಣ? ನಂಗ್ಯಾಕೋ ಇದು ಅಪಶಕನ ಅನಿಸ್ತಿದೆ. ಸುಶೀಲಕ್ಕ, ಏನ್ ಹೇಳಕ್ ಬರ್ತಾ ಇದ್ರಿ ನೀವು? ಮತ್ತೀನೇ ನಂದಣ್ಣ, ಅವಾಗ್ಲೇ ನಾನ್ ಗಿರ್ಜಕ್ಕನ ಹತ್ರ ಮಾತಾಡವಾಗ ಹುಡುಗಿ ಜಾತಕನೇ ತೋರ್ಸಿಲ್ಲ ಅಂದ್ರು. ಅಲ್ಲ, ಒಂದ್ಸಲಿ ಹುಡುಗಿ ಜಾತಕ ತೋರ್ಸಿ ಮುಂದುವರಿಯೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹುಡುಗಿ ಜಾತಕದಲ್ಲಿ ಏನ್ ದೋಷ ಇದೆಯೋ ಏನೋ ಯಾರಿಗ್ ಗೊತ್ತು. ಏನ್ ಮಾತು ಅಂತ ಹೇಳ್ತಾ ಇದ್ರಿ ಸುಶೀಲಕ್ಕ? ಯಾರೋ ಬಂದು ಮಾಧವನ್ಗೆ ಡಿಕ್ಕಿ ಹೊಡೆದ್ರೆ ಅದಕ್ಕೆ ಆ ಹುಡುಗಿ ಪಾಪ ಏನ್ ಮಾಡ್ತಾಳೆ? ನಂದಣ್ಣ, ಹಾಗಲ್ಲ. ಸರೋಜಕ್ಕ, ಆ ಹುಡುಗಿ ಜಾತಕ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಗನಿಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ಕೊಳ್ಳೋ ಮನಸ್ಥಿತಿ ನಂದಲ್ಲ. ದಯವಿಟ್ಟು ನೀವು ಸುಮ್ಮನೆ ರೀ. ಮಾಧವ, ನಡಿ, ನಮ್ಮ ರೂಮಲ್ಲಿ ವಿಶ್ರಾಂತಿ ತಗೋ. ಅಪ್ಪಿ ತಪ್ಪಿ ಅಣ್ಣ ಸತ್ಯ ಹೇಳ್ಬಿಟ್ರೆ ಏನ್ ಮಾಡೋದು? ಅಪ್ಪ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ ಅಪ್ಪ. ಮಾಧವ, ನೀನ್ ಯಾಕೋ ಕ್ಷಮೆ ಕೇಳ್ತೀಯ? ಇದ್ರಲ್ಲಿ ನಿಂದೇನೋ ತಪ್ಪಿದೆ. ಯಾರೋ ಮಾಡಿದ್ದಲ್ವಾ? ಏನೇನು ಯೋಚನೆ ಮಾಡಬೇಡ, ಬಾ. ರೀ, ನೀವ್ ಹುಷಾರಾಗಿದ್ದೀರಾ ಅಲ್ವಾ? ಯಾಕೆ ಪ್ರಿಯಾ ಹಾಗೆ ಕೇಳ್ತಾ ಇದೀಯಾ? ಮತ್ತೆ ನಾನ್ ಬೆಳಗ್ಗೆಯಿಂದ ಅಷ್ಟ್ ಸತಿ ಕಾಲ್ ಮಾಡಿದೀನಿ, ನೀವ್ ರಿಸೀವೇ ಮಾಡ್ಲಿಲ್ಲ. ಮೆಸೇಜ್ಗೂ ರಿಪ್ಲೈ ಇಲ್ಲ. ಯಾಕೆ, ಬ್ಯುಸಿ ಇದ್ರಾ? ಅದು ಕೆಲಸ, ಮದುವೆ, ಇನ್ವಿಟೇಷನ್ ಕೊಡೋದು, ಅದು ಇದು ಅಂತ ಸ್ವಲ್ಪ ಬಿಸಿ ಇದೆ. ಸಾರಿ ಪ್ರಿಯಾ. ಅಯ್ಯಯ್ಯೋ, ನೀವ್ ಸಾರಿ ಎಲ್ಲ ಯಾಕೆ ಹೇಳ್ತಿದ್ದೀರಾ? ನೀವು ಬೆಳಗ್ಗೆಯಿಂದ ಕಾಲ್ ರಿಸೀವ್ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು ಅಷ್ಟೇ. ಇನ್ನೊಂದ್ಸತಿ ಹೀಗ್ ಮಾಡ್ಬೇಡಿ. ನೀವೆಷ್ಟೇ ಬ್ಯುಸಿ ಇದ್ರೂ ಒಂದೇ ಒಂದ್ ಮೆಸೇಜ್ ಮಾಡಿ ಸಾಕು. ಹಾ, ಓಕೆ. ಏನಾಯ್ತು? ಯಾಕೊಂಥರ ಇದ್ದೀರಾ? ಇಲ್ಲಪ್ಪ, ಹಾಗೇನಿಲ್ಲ. ಇಲ್ಲ, ನೀವ್ ಯಾಕೋ ಡಲ್ ಆಗಿದ್ದೀರಾ ಅನ್ಸ್ತಿದೆ. ಮಾಧವ, ಕಾಲ್ ತುಂಬಾ ನೋವಾಗ್ತಿದ್ಯೇನೋ? ಏನು ಇದು ಫೋನ್ ಹಿಡ್ಕೊಂಡು ಕೂತಿದ್ಯಾ? ಡಾಕ್ಟರ್ ನಿನಗೆ ರೆಸ್ಟ್ ಮಾಡು ಅಂತಾನೆ ಹೇಳಿದ್ದು. ತಗೋ, ಮೊದ್ಲು ಮಾತ್ರೆ ತಗೊಂಡು ನೀನ್ ರೆಸ್ಟ್ ಮಾಡು. ತಗೋ ಮಾತ್ರೆ ಹಿಡಿ.
ಎಂಥ ಕೆಲಸ ಎಲ್ಲ ಉರಿತಾ ಇದೆ ಕಣೋ. ತುಂಬಾ ನೋವಾಗ್ತಿದ್ಯಾ? ಹೇ ಇಲ್ಲಮ್ಮ, ನೋವೇನಿಲ್ಲ. ಸಾಕು, ಸುಮ್ಮನೆ ಇರೋ. ನನ್ನ ಸಮಾಧಾನಕ್ಕೆ ಹೇಳ್ತಾ ಇದೆಯಾ ನೀನು? ಸರಿ, ನೀನ್ ಬೇಗ ಮಲ್ಕೋ. ಏನಾದ್ರೂ ಬೇಕಿದ್ರೆ ಕೇಳು. ಹಾಗೆ ನಾನು ರಕ್ಷಾ ಅಪ್ಪ ಎಲ್ಲ ಇಲ್ಲೇ ಹಾಲಲ್ಲಿ ಮಲ್ಕೋತೀವಿ. ನೀನ್ ಇವತ್ತಿಲ್ಲೇ ಮಲ್ಕೋ. ಅಮ್ಮ ಯಾಕಮ್ಮ? ಆರಾಮಾಗಿ ಮಲ್ಕೋ, ಸರಿನಾ? ಆಯ್ತು. ಹಲೋ ರೀ, ಹಲೋ, ಹಲೋ, ಏನಾಯ್ತು ನಿಮ್ಗೆ? ನಿಮ್ ಕಾಲಿಗೆ ಏನಾಯ್ತು? ಅಯ್ಯೋ ಏನೂ ಇಲ್ಲ. ಸುಳ್ಳು ಹೇಳ್ಬೇಡಿ ನೀವು. ನಿಮ್ಮಮ್ಮ ಮಾತಾಡಿದ್ ನನಗ್ ಕೇಳಿಸ್ತು. ಕಾಲ್ ನೋವ್ತಿದ್ಯಾ ಅಂತ ಕೇಳಿದ್ರು, ಮಾತ್ರೆ ತಗೋ ಅಂದ್ರು, ಅನಾಹುತ ಅಂತೆಲ್ಲ ಅಂದ್ರು. ಹೇಳಿ, ಏನಾಗಿದೆ ನಿಮ್ಗೆ? ಪ್ರಿಯಾ, ಅದು ಕಾಲ್ ಸ್ವಲ್ಪ ಉಳ್ಕಿದೆ ಅಷ್ಟೇ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನೀವ್ ನಿಜ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಪ್ರಿಯಾ, ಅದು ಇವತ್ತೊಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ನೋಡು, ನೀನೇನ್ ಗಾಬರಿ ಆಗ್ಬೇಡ. ಸಣ್ಣದಾಗ ಒಂದು ಪೆಟ್ಟು ಬಿದ್ದಿದೆ, ಮೈನರ್ ಫ್ರಾಕ್ಚರ್ ಅಂತೆ. ಒಂದು 3 ವಾರ ರೆಸ್ಟ್ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ. ನೀನ್ ಹೆದರ್ಬೇಡ. ಇಷ್ಟು ದೊಡ್ಡ ವಿಷಯ ನನ್ನ ಹತ್ರ ಹೇಳ್ದೆ ಮುಚ್ಚಿಡ್ಬೇಕು ಅಂತಿದ್ದೀರಾ ನೀವು? ಹಲೋ ಹಲೋ ಪ್ರಿಯಾ. ಹಲೋ ಹಲೋ. ಛೇ, ಇದೇ ಟೈಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೇಕಾ? ಪಾಪ ಪ್ರಿಯಾ, ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾಳೋ ಏನು. ಅಮ್ಮ, ಅಮ್ಮ, ಪ್ರಿಯಾ, ಯಾಕಮ್ಮ ಅಳ್ತಾ ಇದ್ಯಾ? ಅಮ್ಮ, ಅಮ್ಮ, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಂತಮ್ಮ. ಕಾಲಿಗೆ ಏಟಾಗಿದೆ. ಅಳಿಯಂದ್ರಗ 3 ವಾರ ರೆಸ್ಟ್ ಮಾಡ್ಬೇಕಂತೆ. ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಅವ್ರು ನನ್ನ ಹತ್ರ ವಿಷಯ ಹೇಳಕ್ ರೆಡಿನೇ ಇರ್ಲಿಲ್ಲ ಗೊತ್ತಾ. ನಾನು ಅವ್ರ ಹತ್ರ ಆಣೆ ಮಾಡಿಸ್ಕೊಂಡು ಹೇಳಿ ಹೇಳಿ ಅಂದ್ಮೇಲೆ ಹೇಳಿದ್ರು ಅಮ್ಮ. ಅಮ್ಮ, ನನಗವ್ರು ನೋಡ್ಬೇಕು ಅನಿಸ್ತಿದೆ ಅಮ್ಮ. ಅಮ್ಮ, ಬಾ ಅಮ್ಮ, ಹೋಗ್ಬರೋಣ. ಈಗ್ಲಾ? ಹ್ಞೂ ಅಮ್ಮ. ಮಗಳೇ, ನೀನ್ ಈಗ ಅವ್ರ ಮನೆಗೆ ಹೋಗೋದು ಸರಿ ಇಲ್ಲ ಕಣೆ. ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡ್ಕೊಂಡು ಅವರೇ ನಿನ್ನ ಕರ್ಕೊಂಡ್ ಹೋಗಿ ಸೇರೋದ್ಸಿ ಮನೆ ತುಂಬಿಸ್ಕೋತಾರೆ. ಆಗ್ಲೇ ನೀನ್ ಹೋಗಕ್ ಆಗೋದು. ನೋಡು, ನಾನ್ ಬೀಗ್ರ ಹತ್ರ ಮಾತಾಡಿ ಅಳಿಯಂದ್ರ ಹೇಗಿದ್ದಾರೆ ಅಂತ ವಿಚಾರಿಸ್ಕೋತೀನಿ. ನೀನೇನು ಯೋಚನೆ ಮಾಡ್ಬೇಡ. ಆದ್ರೆ ನಾವಲ್ಲಿ ಹೋಗಕ್ ಆಗಲ್ಲ ಮಗಳೇ. ಅಲ್ಲಮ್ಮ, ಅಮ್ಮ, ಅವರು ಅಳಿಯಂದ್ರಿಗೆ ಏನು ಆಗಿರಲ್ಲಮ್ಮ. ನೀನ್ ಅವ್ರ ಜೊತೆ ಮಾತಾಡಿದೆ ತಾನೆ? ನನ್ಗೇನು ಆಗಿಲ್ಲ, ಹುಷಾರಾಗಿದ್ದೀನಿ ಅಂತ ಹೇಳಿದ್ರು ತಾನೆ? ಹ್ಞೂ ಅಮ್ಮ. ಮತ್ ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ನೋಡು, ನಾನ್ ನಿಂಗೊಂದ್ ವಿಷಯ ಹೇಳ್ತೀನಿ. ನಿನಗೂ ಅದ್ ಚೆನ್ನಾಗ್ ಗೊತ್ತು. ಅಳಿಯಂದ್ರಿಗೆ ಇವಾಗ ನಿನ್ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಈ ಟೈಮಲ್ಲಿ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜನ ಎಲ್ಲ ನಿನ್ ಬಗ್ಗೆ ತಪ್ಪು ತಿಳ್ಕೊತಾರ ಕಣೆ. ನಿನ್ ಜಾತಕದಲ್ಲಿ ಏನೋ ದೋಷ ಇರ್ಬೇಕು, ನಿನ್ ಕಾಲ್ಗುಣ ಸರಿ ಇಲ್ಲ ಅಂತ ನಿನ್ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಮಗಳೇ. ಅಂದ್ರೆ ಗಂಡಂಗೆ ಏನಾದ್ರೂ ಹೆಂಡತಿ ಜಾತಕನೇ ಕಣೆ ಜನ ಫಸ್ಟ್ ನೋಡೋದು. ಅದಕ್ಕೆ ಇಂಥ ವಿಷಯನೆಲ್ಲ ಜಾಸ್ತಿ ಕೆತ್ಕಕ್ ಹೋಗ್ಬಾರ್ದು. ಈಗ ಅವ್ರಿಗೇನು ಆಗಿಲ್ಲ ತಾನೆ, ಇಷ್ಟಕ್ಕೆ ನಾವ್ ಸಮಾಧಾನ ಪಡ್ಕೋಬೇಕು. ಅರ್ಥ ಆಯ್ತಾ?